ವೇದ ಮೈಮರೆತು ಹೇಳಿದ ಒಂದು ಮಾತು, ಅವನೇಳಿದ ಒಂದು ಸುಳ್ಳು ಅವನ ಜೀವನದ ದಿಕ್ಕನ್ನೇ ಬದಲಿಸಲು ಕಾಯುತ್ತಿತ್ತು. ಕವನ ಖುಷಿ ಬಳಿ ಹೇಳಿದ ಮಾತನ್ನು ನಂಬದೆ ಸಂಜೀವ್ ಬಳಿ ಕೇಳಿ ಕನ್ಫರ್ಮ್ ಮಾಡಿಕೊಂಡವಳ ಮನಸ್ಸಲ್ಲಿ ದುಃಖ, ಅಸಮಾಧಾನ, ಕೋಪ ತುಂಬಿಕೊಂಡಿತ್ತು. ಅವನು ಸುಳ್ಳು ಹೇಳಿದ್ದರೂ ಕ್ಷಮಿಸುತ್ತಿದ್ದಳು. ಆದರೆ ಅದು ಸುಳ್ಳೆಂದು ಕವನ ಮೂಲಕ ತಿಳಿದಿದ್ದು ಅವಳ ಕೋಪವನ್ನು ಹೆಚ್ಚಿಸಿತು. ಅವನಿಗೆ ಆ ಕ್ಷಣವೇ ಫೋನ್ ಮಾಡಿದಳು. ಆದರೆ ತನ್ನದೇ ಕರ್ತವ್ಯದಲ್ಲಿ ಮುಳುಗಿದವನಿಗೆ ಅವಳ ಫೋನ್ ಕಿರಿಕಿರಿ ಮಾಡುತ್ತಿತ್ತು. ಪದೇ ಪದೇ ಬಂದಾಗ ಕಟ್ ಮಾಡುತ್ತಾ ಇದ್ದವ ಕೊನೆಗೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದ. ಅವನ ರೀತಿಗೆ ಕೋಪದಲ್ಲಿ ಇದ್ದವಳು ಫೋನ್ ತೆಗೆದು ಹಾಸಿಗೆ ಮೇಲೆ ಬಿಸಾಕಿ ಕುಳಿತಳು ದುಮುಗುಡುತ್ತಾ. ಅವನದ್ದು ಕರ್ತವ್ಯ ನಿಷ್ಠೆ, ಇವಳದ್ದು ಪ್ರೇಮ ನಿಷ್ಠೆ. ಸಂಜೆಯವರೆಗೂ ಅವನ ಫೋನ್ಗಾಗಿ ಕಾದವಳಿಗೆ ಸಿಕ್ಕಿದ್ದು ನಿರಾಸೆಯೇ. ಸಂಜೆ ಸಮಯ ಪುಣೆಗೆ ತಲುಪಿದ ಕವನ ತನ್ನ ಹುಡುಗನ ಜೊತೆ ಅವನ ರೂಮಲ್ಲಿ ಇದ್ದಳು. ವೇದನೊಂದಿಗೆ ಕರೆ ಮಾಡಿ ಮಾತನಾಡಿದ ಮೇಲೆ ಅವಳನ್ನು ಕರೆದುಕೊಂಡು ಹೋಗಿ ಕಮಿಷನರ್ ಆಫೀಸ್ನಲ್ಲಿ ಒಂದು ಕೇಸ್ ಮಾಡಿಸಿ ಬಂದವ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿ ನಾಳೆಯ ದಿನಕ್ಕೆ ಎಲ್ಲ ಸಜ್ಜುಗೊಳಿಸಿದ. ಕವನ ಹುಡುಗನ ಜೊತೆ ಅವನ ಮನೆಗೆ ಹೋದರೆ ವೇದ ರಾಹುಲ್ ಜೊತೆ ಅವನ ಮನೆಗೆ ಹೋಗಿದ್ದ. ಮನೆಗೆ ಬಂದವ ಫೋನ್ ಚಾರ್ಜ್ಗೆ ಇಟ್ಟು ಸ್ನಾನ ಮುಗಿಸಿ ಬಂದವನಿಗೆ ಖುಷಿ ನೆನಪಾಗಿತ್ತು. ಸ್ವಿಚ್ ಆಫ್ ಆಗಿದೆ ಫೋನನ್ನು ಆನ್ ಮಾಡಿದವನೇ ಅವಳಿಗೆ ಕಾಲ್ ಮಾಡಿದ್ದ. ರೂಮ್ನಲ್ಲಿ ಬಿದ್ದಿದ್ದ ಅವಳ ಫೋನ್ ಅಳುವ ಮಗುವಿನಂತೆ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು. ಅದರ ಒಡತಿ ಅಡುಗುಮನೆ ಸೇರಿ ತನ್ನ ಕೋಪವನ್ನೆಲ್ಲ ಅಡುಗೆ ಮಾಡಿ ತೀರಿಸಿಕೊಳ್ಳುತ್ತಿದ್ದಳು. ಈ ಟೈಮ್ನಲ್ಲಿ ಬ್ಯುಸಿ ಇರ್ತಾಳೆ, ಅಡುಗೆ ಮಾಡ್ತಾ ಇರಬೇಕು ಅಂದುಕೊಂಡು ಶಶಾಂಕ್ಗೆ ವಿಡಿಯೋ ಕಾಲ್ ಮಾಡಿದ. ಎಲ್ಲರನ್ನು ತೋರಿಸುತ್ತಾ ಮಾತನಾಡಿಸುತ್ತಾ ಬಂದ ಶಶಾಂಕ್ ಖುಷಿ ಎದುರು ಬಂದಾಗ ಅವಳ ಕೈಗೆ ಫೋನ್ ಇತ್ತು ಸರಿದು ಹೋಗಿದ್ದ. ಅಲ್ಲಿದ್ದ ಮನೆಯವರನ್ನು ನೋಡಿ ಅವನ ಮೇಲಿನ ಕೋಪ ಮರೆಮಾಚಿ ನಗುತ್ತಾ ಮಾತನಾಡುತ್ತಾ ಅವನನ್ನು ಸರಿಯಾಗಿ ನೋಡಲು ಅವನದ್ದು ಅದೇ ಪ್ರೀತಿ ತುಂಬಿದ ನೋಟ. ಅವನ ಆ ನೋಟಕ್ಕೆ ಅವಳ ಕೋಪ ಕರಗಿದ್ದು ಮಾತ್ರ ಸೋಜಿಗವೇ. ಆದರೂ ತನ್ನ ಅಹಂ ಬಿಡದೆ ಮಾತಾಡಿ ಫೋನ್ ಇಟ್ಟವಳ ಮನದಲ್ಲಿ ಏನೇನೋ ಲೆಕ್ಕಾಚಾರ. ಸ್ವಲ್ಪ ಸಣ್ಣ ಆಗಿರೋ ಥರ ಕಾಣಿಸ್ತಾರೆ, ಅಲ್ಲಿನ ಊಟ ಅಡ್ಜಸ್ಟ್ ಆಯ್ತೋ ಇಲ್ವೋ, ಕವನ ಇವರ ಜೊತೆಗೆ ಇದ್ದಾಳ, ಇಬ್ಬರ ಜೊತೆಗೆ ಉಳಿದುಕೊಂಡಿದ್ದಾರೆ, ಸರಿಯಾಗಿ ನೋಡಬೇಕಿತ್ತು ಅಂತೆಲ್ಲ ಯೋಚಿಸಿದವಳೆ. ಅವಳ ಜೊತೆಗೆ ಇದ್ದಿದ್ರೆ ವಿಡಿಯೋ ಕಾಲ್ ಯಾಕೆ ಮಾಡ್ತಿದ್ರು? ಮೋಸ್ಟ್ಲಿ ಮೀಟಾಗಿ ಅವಳು ಹೋಗಿರಬೇಕು, ಇಲ್ಲ ಬೇರೆ ಕಡೆ ಇದ್ದರೆ. ಇದೆಲ್ಲ ಯೋಚಿಸುವಾಗ ಅವಳ ತಲೆ ಕೆಟ್ಟು ಹೋಗಿತ್ತು. ಇವರ ಮೇಲೆ ಕೋಪ ನಿಲ್ಲೋದೇ ಇಲ್ಲ, ಆ ನೋಟದಲ್ಲಿ ನನ್ನ ಸೋಲಿಸ್ತಾರೆ ಅಂದುಕೊಂಡು ತನ್ನ ಕೆಲಸದಲ್ಲಿ ಮುಳುಗಿದ್ದಳು. ಊಟ ಮಾಡುವ ಮನಸ್ಸಿಲ್ಲದೆ ಇದ್ದರೂ ಅವನ ಕೈತುತ್ತು ನೆನೆದು ಅದರ ಸವಿಯನ್ನು ಆಸ್ವಾದಿಸುತ್ತಾ ಒಂದೆರಡು ತುತ್ತು ತಿಂದು ಮೇಲೆ ಎದ್ದಳು. ಇತ್ತ ಕಡೆ ಅವನದ್ದು ಅದೇ ಯೋಚನೆ. ಯಾಕೋ ಸರಿಯಾಗಿ ಮಾತನಾಡಲಿಲ್ಲ, ಯಾರಾದರೂ ಏನಾದರೂ ಅಂದಿರಬಹುದಾ, ಅಥವಾ ನಾನು ಇಲ್ಲ ಅಂತ ಕೋಪ ಮಾಡಿಕೊಂಡಿರಬೇಕು, ಇಲ್ಲ ಬೇಜಾರಾಗಿರಬೇಕು ಅನ್ನುತ್ತಾ ಊಟ ಮಾಡಿದ ವೇದ ಅವನ ಮನಸ್ಸು ಖುಷಿ ಸುತ್ತವೇ ಸುತ್ತುತ್ತಿತ್ತು. ಊಟ ಮುಗಿದ ಮೇಲೆ ಕಾಲ್ ಮಾಡಿದಾಗ ಅವಳು ಬೇಕೆಂದೇ ಕಟ್ ಮಾಡಿ ಮಾತನಾಡದೆ ಮಲಗಿದಳು. ಬೆಳಿಗ್ಗೆಯಿಂದ ಸರಿಯಾಗಿ ಮಾತಾಡಿಲ್ಲ ಅಂತ ಕೋಪ ಇರಬೇಕು ಅಂದುಕೊಂಡು ಒಂದೆರಡು ಸಂದೇಶ ಕಳಿಸಿ ಮಲಗಿದ್ದವ ಮರುದಿನ ಎಂದಿನಂತೆ ಅವನ ಪ್ಲಾನ್ ಮತ್ತು ಟೀಮ್ ಜೊತೆ ಎಲ್ಲ ಸಿದ್ಧತೆ ಮಾಡಿ ಮಾತಾಡಿ ಬಂದವ ಲೇಡಿ ಆಫೀಸರ್ ಜೊತೆ ಆ ಮನೆಗೆ ಹೋಗಿದ್ದ. ಅವನ ಜೊತೆಗಿದ್ದ ಮಹಿಳೆಯನ್ನು ನೋಡಿ ತನ್ನ ವ್ಯವಹಾರದ ಬಗ್ಗೆ ಮಾತಾಡಿ ವೇದನ ಕಡೆ ಒಂದಿಷ್ಟು ದುಡ್ಡು ಕೊಟ್ಟು ಅವರನ್ನು ತನ್ನ ಜೊತೆ ಹೊಡೆದು ಹೋದಾಗ ಅಲ್ಲಿಯವರೆಗೂ ಸುಮ್ಮನಿದ್ದ ವೇದ ಅವನ ಹಣೆಗೆ ಡೈರೆಕ್ಟಾಗಿ ಗನ್ ಇಟ್ಟಿದ್ದ. ಆ ಲೇಡಿ ಆಫೀಸರ್ ಕೂಡ ಅಲ್ಲೇ ಇದ್ದ ಇನ್ನೊಬ್ಬನ ಹಣೆಗೆ ಗನ್ನಿಟ್ಟಾಗ ಎಲ್ಲ ಅಲರ್ಟ್ ಆಗಿ ನಿಂತಿದ್ದರು. ಹೊರಗಿನವರನ್ನು ಆಗಲೇ ಪೊಲೀಸ್ನವರು ಸುತ್ತುವರಿದು ಬಂಧಿಸಿದಾಗ ಒಳಗಿನ ಒಂದಿಷ್ಟು ಜನರನ್ನು ಅಡಗಿಕೊಂಡವರನ್ನು ಬಂಧಿಸಿದ್ದರು ಎಲ್ಲ. ವೇದ ತನ್ನ ಎದುರಿಗಿದ್ದ ವ್ಯಕ್ತಿಗೆ ತನ್ನ ಕೈ ರುಚಿ ತೋರಿಸಿ ಅವನ ಕೋಪ ಕಡಿಮೆ ಮಾಡಿಕೊಂಡಿದ್ದ. ಅವರ ವಿರುದ್ಧ ಕವನ ಅವಳ ಹುಡುಗ ಕೊಟ್ಟ ಹೇಳಿಕೆ ಸಾಕ್ಷಿ ಪುರಾವೆ ಎಲ್ಲ ಸಾಬೀತು ಆಗಿ ಅವರಿಗೆ ಶಿಕ್ಷೆ ಆಗಿತ್ತು. ವೇದ ತನ್ನ ಬಳಿ ಇದ್ದ ಮೊದಲ ಸಲ ಹೋದಾಗ, ಎರಡನೇ ಬಾರಿ ಹೋದಾಗ ಎಲ್ಲರಿಗೂ ಮಾಡಿದ್ದ ಅವರ ಮಾತು ಎಲ್ಲವನ್ನು ನೀಡಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಮಾಡಿದ. ಅದರಂತೆ ಅವರಿಗೆ ಕಾರಾಗೃಹ ಶಿಕ್ಷೆ ನೀಡಿತ್ತು ಅಲ್ಲಿನ ಕೋರ್ಟ್. ಅದೆಲ್ಲವನ್ನು ಮುಗಿಸಲು 2-3 ದಿನ ಬೇಕಾಗಿತ್ತು. ಪೊಲೀಸ್ ಸ್ಟೇಷನ್, ಕೋರ್ಟ್, ಮನೆ ಸಾಕ್ಷಿಗಳು, ಅದು ಇದು ಅಂತ ಓಡಾಡುತ್ತಾ ಇದ್ದವ ಅದೆಲ್ಲ ಮುಗಿಯುವವರೆಗೂ ತನ್ನ ಫೋನ್ ಆನ್ ಮಾಡದೆ ಬಿಟ್ಟಿದ್ದ ವೇದ. ಕೊನೆಗೂ ಕವನ ಕೊಟ್ಟ ಚಿಕ್ಕ ಕ್ಲೂ ಹಿಡಿದು ಇಲ್ಲಿಯವರೆಗೂ ಬಂದವ ತಾನು ಕೈ ಹಾಕಿದ್ದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ. ಈ ಮಧ್ಯೆ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗಲು ನೋಡಿದಾಗ ಅವನಿಗೆ ಮತ್ತೆ ರಾಹುಲ್ ಇಬ್ಬರಿಗೂ ಸ್ವಲ್ಪ ಕೈಗೆ ಏಟಾಗಿತ್ತು. ರಾಹುಲ್ ರೆಸ್ಟ್ ಮಾಡುತ್ತಿದ್ದರೆ ವೇದ ಅದನ್ನು ಲೆಕ್ಕಿಸದೆ ಅವರಿಗೆ ಶಿಕ್ಷೆ ಆಗುವವರೆಗೂ ಓಡಾಡಿದ್ದ. ವೇದ ಊರಿಗೆ ಯಾವಾಗ ಹೋಗ್ತೀಯಾ? ತನ್ನ ಹುಡುಗನ ಜೊತೆ ನಿಂತಿದ್ದ ಕವನ ಕೇಳಿದಳು. ನಾಳೆನೇ ಹೋಗ್ತೀನಿ, ಅವರನ್ನು ಮಾತನಾಡಿಸಲು ಬಂದಿದ್ದ ವೇದ. ಮನೆಯವರ ಜೊತೆ ಮಾತಾಡಿದ್ಯಾ? ಇಲ್ಲ, 3 ದಿನ ಆಯಿತು ಅವರೆಲ್ಲರ ಜೊತೆ ಮಾತಾಡಿ ಅಂದವನಿಗೆ ಮುದ್ದು ಮಡದಿಯ ಮುಖವೇ ನೆನಪಾಗುತ್ತಿತ್ತು. ರಾಹುಲ್ ಮನೆಗೆ ಬಂದವ ಮೊದಲು ಮಾಡಿದ ಕೆಲಸ ಫೋನ್ ಮಾಡಿದ್ದು.
ಅವಳನ್ನು ಮಾತನಾಡಿಸಲು. ಆದರೆ ಅವಳಿಂದ ಯಾವ ಉತ್ತರ ಬರದಿದ್ದಾಗ ಮನೆಯವರಿಗೆ ಮಾಡಲು ಖುಷಿ ತನ್ನ ಅಪ್ಪನ ಮನೆಗೆ ಹೋಗಿರುವ ವಿಷಯ ತಿಳಿಸಿದರು. ಅಯ್ಯೋ ಬಂಗಾರಿ, ಅಪ್ಪನ ಮನೆಗೆ ಹೋಗಿದ್ದೀಯಾ? ಆದರೂ ಫೋನ್ ಯಾಕೋ ಪಿಕ್ ಮಾಡ್ತಿಲ್ಲ. ಇರಲಿ ಬಿಡು, ನಾಳೆ ಬರ್ತೀನಿ ಅಲ್ವಾ, ಫುಲ್ ಸರ್ಪ್ರೈಸ್ ಆಗುತ್ತೆ ಅಂದು ರಾಹುಲನ್ನು ಮಾತನಾಡಿಸಿ ಊಟ ಮುಗಿಸಿ ಮಲಗಿದ್ದ. ಕವನ ಹುಡುಗನೊಂದಿಗೆ 2 ದಿನ ಇದ್ದು ಬರುವುದಾಗಿ ಹೇಳಿದಾಗ ತನ್ನ ಪಾಡಿಗೆ ತಾನು ಊರ ದಾರಿ ಹಿಡಿದ ವೇದ. ಮನಸ್ಸಲ್ಲಿ ಇರುವವಳದ್ದೇ ಯೋಚನೆ, ಮನಸ್ಸಿನ ತುಂಬ ತಲೆ ತುಂಬ. ಸಂಜೆ ಟೈಮಲ್ಲಿ ಮನೆ ತಲುಪಿದ ಮಗನನ್ನು ಎಂಗೆಳೆಯರೆಲ್ಲ ಮುತ್ತಿಕೊಂಡಿದ್ದರು. ಅವನ ಯೋಗ ಕ್ಷೇಮ ಆರೋಗ್ಯ ವಿಚಾರಿಸೋದೇ ಕೆಲಸ ಆಗಿತ್ತು. ಅವರನ್ನೆಲ್ಲ ಮಾತನಾಡಿಸಿ ರೂಮ್ ಸೇರಿದ ವೇದ ಅವಳಿಲ್ಲದ ಕೋಣೆ ಬಡಗುಡುತ್ತಿತ್ತು. ಸ್ನಾನ ಮುಗಿಸಿ ಹೊರಗೆ ಬಂದವ ತಲೆ ಒರೆಸುತ್ತಾ ಅಲ್ಲಿದ್ದ ತನ್ನವಳ ಮದುವೆ ಫೋಟೋ ನೋಡುತ್ತಾ, ಹೇ ಬಂಗಾರಿ, ಮಿಸ್ ಯು ಕಣೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ನೋಡು, ನಿನ್ನೆಯಿಂದ ಅದೆಷ್ಟು ಕಾಲ್ ಮಾಡಿದ್ದೇನೆ, ಪಿಕ್ ಮಾಡಿಲ್ಲ. ಇರಲಿ, ಅಪ್ಪನ ಮನೆಯಲ್ಲಿ ಇದ್ದೀಯಾ, ಇರು, ಅಲ್ಲಿಗೆ ಬರ್ತೀನಿ ಅಂದವ ರೆಡಿಯಾಗಿ ಕೆಳಗೆ ಬಂದು ತನ್ನ ಅಮ್ಮಂದಿರು ಕೊಟ್ಟ ತಿಂಡಿ ತಿಂದು ಅವರಿಗೆಲ್ಲ ತಿಳಿಸಿ ತನ್ನವಳನ್ನು ನೋಡಲು ಹೊರಟಿದ್ದ. ಅವನ ಅಂಬಾರಿ ಏರಿ ಅಂದು ವಿಡಿಯೋ ಕಾಲ್ ಮಾಡಿ ಕೋಪವಿದ್ದರೂ ಮನೆಯವರ ಮುಂದೆ ತೋರಿಸದ ಖುಷಿ ಅವನು ತನಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡದೇ ಇದ್ದಳು. ಮರುದಿನ ಅವನ ಮೆಸೇಜ್ ನೋಡಿ ಕೋಪವಿದ್ದರೂ ಮತ್ತೆ ಕಾಲ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದವನಿಗೆ ಅವನ ಕೆಲಸ ತಿಳಿಯದೆ ಅವನ ಮೇಲೆ ಇನ್ನಷ್ಟು ಮುನಿಸಿಕೊಂಡಿದ್ದಳು. ಆ ದಿನ ಪೂರ್ತಿ ಮರುದಿನ ಕೂಡ ಅವನಿಂದ ಯಾವ ಕಾಲ್ ಬರದಿದ್ದಾಗ ಕೋಪದಲ್ಲಿ ಇದ್ದಳು. ಅವನ ಬ್ಯುಸಿ ಕೆಲಸವನ್ನು ಅವಳು ಅರ್ಥೈಸಿಕೊಂಡಿದ್ದೇ ಬೇರೆ. ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂದುಕೊಂಡು ಅದೇ ಮುನಿಸಲ್ಲಿ ತನ್ನ ಅತ್ತೆಗೆ ತಿಳಿಸಿ ಅಪ್ಪನ ಮನೆಗೆ ಹೋಗಿದ್ದಳು. ಅಲ್ಲಿಗೆ ಹೋದರೂ ಅವನಿಂದ ಆ ದಿನ ಕಾಲ್ ಬರಲಿಲ್ಲ. ಮರುದಿನ ಅವನು ಮಾಡಿದರೂ ಅವಳೇ ಪಿಕ್ ಮಾಡಲಿಲ್ಲ ಅಂತ ಎದುರು ಸಿಕ್ಕರೆ ದೊಡ್ಡದಾಗಿ ಜಗಳ ಮಾಡಲು ಕಾಯುತ್ತಿದ್ದ ಖುಷಿ ಅವನನ್ನು ನೋಡಿದ ಮೇಲೆ ಏನು ಮಾಡುವಳಿದ್ದಾಳೋ. ಅತ್ತೆ ಮನೆಗೆ ಹೊರಟಿದ್ದ ವೇದ ತನ್ನವಳಿಗಾಗಿ ಪ್ರೀತಿಯಿಂದ ಕೈಯಲ್ಲಿ ಹೂವು ಹಿಡಿದು ಅವಳಿಷ್ಟದ ಚಾಕ್ಲೇಟ್ ತೆಗೆದುಕೊಂಡಿದ್ದ. ಪ್ರೀತಿ ಅರಸಿ ಹೊರಟವನಿಗೆ ತಿಳಿದಿಲ್ಲ ಅವಳ ಮುನಿಸು. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದೆ. ಅಲ್ಲಿ ಹೊರಗಡೆ ಚೇರ್ ಮೇಲೆ ಕುಳಿತು ಟೀ ಕುಡಿಯುತ್ತಾ ಮಡದಿ ಜೊತೆ ಮಾತನಾಡುತ್ತಾ ಇದ್ದ ಖುಷಿ ಅಪ್ಪ ಅಳಿಯಂದ್ರೆ ಅಂತ ಎದ್ದು ಬಂದರು. ಅವರಿಂದೆಯೇ ಅವರ ಮಡದಿ ಬಂದು ಅವನನ್ನು ಮಾತನಾಡಿಸಿದರು. ತನ್ನ ರೂಮ್ನಲ್ಲಿ ಇಹದ ಪರಿವೇ ಇಲ್ಲದೆ ಕೈಯಲ್ಲಿ ಬುಕ್ ಹಿಡಿದು ಕುಳಿತವಳಿಗೆ ಹೊರಗೆ ತನ್ನವನ ಆಗಮನವಾಗಿದ್ದು ತಿಳಿದಿಲ್ಲ. ಖುಷಿ ಅನ್ನುತ್ತಾ ಬಂದ ತನ್ನ ಅಮ್ಮನ ಮಾತಿಗೆ ಕಿವಿ ಕೊಡದೆ ಸುಮ್ಮನೆ ಕುಳಿತಿದ್ದಳು. ಹೇ ಖುಷಿ, ಎದ್ದು ಬಾರೆ. ಈ ಅಮ್ಮ ಒಬ್ಬಳು ಯಾವಾಗಲೂ ಖುಷಿ ಖುಷಿ ಅಂತ ಬಡ್ಕೊಳ್ತಾ ಇರ್ತಾಳೆ ಅಂದುಕೊಂಡು ಮತ್ತೆ ತನ್ನದೇ ಲೋಕದಲ್ಲಿ ಮುಳುಗಿದಳು. ಖುಷಿ ಅಜ್ಜಿಯನ್ನು ಮಾತನಾಡಿಸಿ ಒಳಗೆ ಬಂದು ಕುಳಿತ ವೇದ ಹಿರಿಯ ಹಳಿಯಂದ್ರೆ ಅವಳನ್ನು ಕರೀತೀನಿ ಅಂದ ತನ್ನ ಅತ್ತೆಗೆ, ಅತ್ತೆ ಪರವಾಗಿಲ್ಲ, ನಾನೇ ಹೋಗ್ತೀನಿ ಎಂದು ಅವಳ ರೂಮ್ ಬಾಗಿಲು ತಳ್ಳಿದ. ತನ್ನದೇ ಜ್ಞಾನದಲ್ಲಿ ಕುಳಿತಿದ್ದವಳ ಹತ್ತಿರ ಬಂದು ಪಕ್ಕ ನಿಂತಾಗ ಅವನನ್ನು ಒಮ್ಮೆ ನೋಡಿ ಮತ್ತೆ ಬುಕ್ ಕಡೆ ಕಣ್ಣು ಹಾಯಿಸಿದ ಹುಡುಗಿ ತಕ್ಷಣ ಎಚ್ಚೆತ್ತು ಅವನನ್ನು ನೋಡಿ ಕೈಯಲ್ಲಿದ್ದ ಬುಕ್ ಕೆಳಗೆ ಬೀಳಿಸಿದ್ದಳು. ಹಾಯ್ ಬಂಗಾರಿ ಅನ್ನುತ್ತಾ ನಗುತ್ತಾ ನಿಂತಿದ್ದ ವೇದ. ನೀವು ಯಾವಾಗ ಬಂದ್ರಿ? ನಾನು ಆಗಲೇ ಬಂದೆ. ಅತ್ತೆ ನಿನ್ನ ಕರೆದ್ರು, ನೀನೇ ಹೊರಗೆ ಬರಲಿಲ್ಲ. ಅಲ್ಲ, ಕೆಲಸದ ಮೇಲೆ ಹೋಗಿದ್ರಲ್ಲ, ಅಲ್ಲಿಂದ ಯಾವಾಗ ಬಂದ್ರಿ ಅಂದಿದ್ದು. ಬಂದು ಸ್ವಲ್ಪ ಹೊತ್ತು ಆಯಿತು ಅಷ್ಟೇ. ಈ ನನ್ನ ಮುದ್ದು ಗೊಂಬೆ ನನ್ನ ನೋಡೋಕೆ ಅಂತ ಮನೆಯಲ್ಲಿ ಸ್ನಾನ ಮುಗಿಸಿದವನೇ ಇಲ್ಲಿಗೆ ಓಡಿ ಬಂದೆ. ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡು ನೋಡಿದವ. ಅನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದ ಹುಡುಗಿಯ ಮೇಲಿನ ಹಿಡಿತ ಬಿಗಿಯಾಗಿತ್ತು. ಏ ಬಂಗಾರಿ, ಇಷ್ಟು ದಿನ ಆದಮೇಲೆ ಬಂದಿದ್ದೀನಿ. ಅದು ನಿನ್ನ ನೋಡಬೇಕು ಅಂತ ಅದೆಷ್ಟು ಆಸೆಯಿಂದ ಗೊತ್ತಾ. ನೀನು ದೂರ ಹೋಗ್ತಿದ್ದೀಯಾ, ನೀನು ತುಂಬ ನೋಡಬೇಕು ಅನಿಸೋದು ಕಣೋ, ಅದಕ್ಕೆ ಬೇಗ ಬಂದೆ. ಅವಳ ಕೆನ್ನೆ ಮೇಲೆ ತುಟಿಯೂರಿ ನುಡಿದ. ಬಿಡಿ ಅನ್ನುತ್ತಾ ಬಿಡಿಸಿಕೊಳ್ಳಲು ನೋಡಿದ ಹುಡುಗಿ ಮೂಗಿಗೆ ತನ್ನ ಮೂಗಿಂದ ಹುಜ್ಜುತ್ತಾ, ನಾನು ನಿಂಗೋಸ್ಕರ ಬಂದಿದ್ದೀನಿ, ನೀನು ನೋಡಿದರೆ ಬಿಡಿಸಿಕೊಳ್ಳುತ್ತಿದ್ದೀಯಾ. ಅವಳ ಕೊರಡಲ್ಲಿ ಮುತ್ತಿಟ್ಟು ನುಡಿದ ಮೋಹಕವಾಗಿ. ಯಾಕೆ, ನೀವು ಹೋಗಿದ್ದ ಊರಲ್ಲಿ ಯಾವ ಹುಡುಗಿ ಸಿಗಲಿಲ್ವಾ? ಅಯ್ಯೋ ಬಂಗಾರಿ, ಹುಡುಗಿಯರಿಗೇನು ಬರಾನ, ಆದರೆ ನಾನೇ ನೋಡಲಿಲ್ಲ ಗೊತ್ತಾ. ಒಳ್ಳೆಯದು, ಕಾಫಿ ತರ್ತೀನಿ ಬಿಡಿ, ಏನಾದರೂ ಕೊಟ್ಟು ಹೋಗು. ಬಿಡಿ, ನಿಮ್ಮನ್ನು ಮಾತಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಇನ್ನು ಬೇರೆ ಏನಾದರೂ ಕೊಡ್ತಾರೆ. ಯಾಕೆ ಇಷ್ಟ ಇಲ್ಲ? ನಿಮ್ಮ ಸುಳ್ಳು, ನಿಮ್ಮ ನಾಟಕ ನೋಡಿ ನಿಮ್ಮ ಮೇಲೆ ಕೋಪ ಬಂದಿದೆ ಅದಕ್ಕೆ. ಏನು ಸುಳ್ಳು, ಏನು ನಾಟಕ, ನಿಮ್ಮನ್ನೇ ಕೇಳಿಕೊಳ್ಳಿ ಗೊತ್ತಾಗುತ್ತೆ ಅಂದು ಅವನಿಂದ ಬಿಡಿಸಿಕೊಂಡು ಬಂದವಳೆ ಅವನಿಗಾಗಿ ಅವಳಮ್ಮ ಮಾಡುತ್ತಿದ್ದ ಬಿಸಿ ಬಿಸಿ ಬಜ್ಜಿ ಹಾಗೂ ಕಾಫಿ ಹಿಡಿದು ಬಂದಳು. ಮುಖ ತೊಳೆದು ಬಂದ ವೇದ ಮುಖ ಒರೆಸಿಕೊಳ್ಳುತ್ತಾ, ನಾನು ಏನು ಸುಳ್ಳು ಹೇಳಿದೆ ಅಂದಾಗ, ನೀವು ಯಾವಾಗ ಬಂದ್ರಿ ಚೆನ್ನೈಯಿಂದ ಅಂದಳು. ಹೇಳಿದ್ನಲ್ಲ, 1-2 ಗಂಟೆ ಆಗಿರಬಹುದು ಅಷ್ಟೇ. ಹೌದಾ, ಅಲ್ಲಿನ ಬೀಚೆಲ್ಲ ನೋಡಿ ಬಂದ್ರಾ ಬೇಕೆಂದೇ ಕೇಳಿದಳು. ಇಲ್ಲಮ್ಮ, ಬ್ಯುಸಿ ಇದೆ, ಅದೆಲ್ಲ ನೋಡೋಕ್ಕೆ ಹೋಗಿಲ್ಲ. ಪುಣೆಯಲ್ಲಿ ಅಂಥದ್ದು ಏನು ಕೆಲಸ ಇತ್ತು ಸಾಹೇಬ್ರಿಗೆ? ಅದು ತಾನು ಹೇಳಿದ್ದ ಸುಳ್ಳು ಮನವರಿಕೆಯಾಗಿತ್ತು ಅವನಿಗೆ.
ಮಾತು ನಿಲ್ಲಿಸಿದ್ದ. ನಿಂಗೆ ಹೇಗೆ ಗೊತ್ತಾಯಿತು ನಾನು ಪುಣೆಗೆ ಹೋಗಿದ್ದು? ನೀವು ಸುಳ್ಳು ಹೇಳಿದರೆ ನನಗೆ ಗೊತ್ತಾಗಲ್ವಾ? ಸಾರಿಮ್ಮ, ಸುಳ್ಳು ಹೇಳಿ ನಿಂಗೆ ನೋವು ಕೊಡೋ ಉದ್ದೇಶ ಅಲ್ಲ. ಮತ್ತೆ ಇನ್ನೇನು ಅದೆಷ್ಟು ಸುಳ್ಳು ಹೇಳ್ತೀರಾ? ಯಾವಾಗಲೂ ಇದೇ ಆಯಿತು ನಿಮ್ಮದು. ಹೇ ಬಂಗಾರಿ, ಮಾತಾಡಬೇಡಿ. ನಾನು ಕಾಲ್ ಮಾಡಿದರೆ ಕಟ್ ಮಾಡ್ತೀರಾ, ಬ್ಯುಸಿ ಅಂತೀರಾ. ಆದರೆ ನಿಮಗೆ ಬೇಕಿರೋದು ತಗೊಳ್ಳೋಕೆ ನೀವೇ ಕವನಾಗೆ ಫೋನ್ ಮಾಡ್ತೀರಾ. ಅವಳಿಗೆ ಹೇಳೋದನ್ನು ನನಗೆ ಹೇಳಬೇಕಿತ್ತು. ಅದು ಅವಳಿಗೆ ಗೊತ್ತಿತ್ತು ಕಣೋ, ಅದಕ್ಕೆ ಹೇಳಿದ್ದು. ನೀನು ತಪ್ಪು ತಿಳಿಯಬೇಡ. ತಪ್ಪು ತಿಳ್ಕೊಂಡಿಲ್ಲ, ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದೆ. ಅದು ನನಗೆ ಇವಾಗ ಕ್ಲಿಯರ್ ಆಯಿತು. ಅಂದರೆ ಅಂದರೆ ನಿಮ್ಮ ಸುಳ್ಳು ಮಾತು ನಾಟಕದ ಪ್ರೀತಿ ನನಗೆ ಇವಾಗ ಚೆನ್ನಾಗಿ ಗೊತ್ತಾಯಿತು. ಸಮಯಕ್ಕೆ ತಕ್ಕಂತೆ ಬದಲಾಗೋ ನೀವು ನನ್ನ ಜೊತೆ ನಡ್ಕೊಳ್ಳೋದು ಎಲ್ಲ ನಾಟಕೀಯ ಅಂತ ಅನುಮಾನ ಆಗುತ್ತೆ. ಖುಷಿ, ನಾನು ಸುಳ್ಳು ಹೇಳಿದ್ದು ನಿಜ, ಆದರೆ ಪ್ರೀತಿ ನಾಟಕ ಅಂತ ಮಾತ್ರ ಹೇಳಬೇಡ. ಅದಕ್ಕೆ ಇನ್ನೇನು ಅನ್ಬೇಕು ಅಂತ ನೀವೇ ಹೇಳಿ. ಅದೇ ಹೇಳ್ತೀನಿ ಅಂದು ಟೇಬಲ್ ಮೇಲೆ ಟೀ ಕಪ್ ಪ್ಲೇಟ್ ಇಟ್ಟು ಹೊರಗೆ ನಡೆದಳು. ತಾನು ಹೇಳಿದ ಒಂದು ಸುಳ್ಳು ತನ್ನ ಪ್ರೀತಿಯನ್ನು ಅನುಮಾನಿಸುವ ಹಂತಕ್ಕೆ ತಂದು ನಿಲ್ಲಿಸುತ್ತದೆ ಅಂದು ಅವನು ಕನಸಲು ನೆನೆಸಿರಲಿಲ್ಲ. ಅದು ಯಾಕೋ ಅವಳ ಮಾತು ಅವನಿಗೆ ತೀರ ನೋವು ನೀಡಿತು. ಅಲ್ಲೇ ಸಪ್ಪಗೆ ಕುಳಿತವನ ಮನಸ್ಸಲ್ಲಿ ಚಿಕ್ಕ ನೋವು. ಮಾವ ಅತ್ತೆಗೆ ಗೊತ್ತಾಗಬಾರದು, ನೋವಾಗಬಾರದು ಅಂದು ತಿಳಿದು ಎದ್ದು ಹೊರಗೆ ನಡೆದ ವೇದ ಅವರ ಜೊತೆ ಮಾತನಾಡುತ್ತಾ ಹಾಲ್ನಲ್ಲಿ ಕುಳಿತ. ಅವರ ಮಾತಿಗೆ ಕಿವಿ ಕೊಟ್ಟು ಕೇಳುತ್ತಾ ಇದ್ದರೂ ಅವನ ಮನಸ್ಸು ಅವಳ ಮಾತಿನ ಹಿಂದೆಯೇ ಹೋಗಿತ್ತು. ರಾತ್ರಿ ಊಟ ಮಾಡುವಾಗ ಖುಷಿ ತಮ್ಮ ಕುಶಾಲ್ ಹಾಗೂ ಮಾವನೊಂದಿಗೆ ಕುಳಿತು ಊಟ ಮುಗಿಸಿದ. ಅಪ್ಪಿ ತಪ್ಪಿಯೂ ಖುಷಿ ಕಡೆ ನೋಡಲಿಲ್ಲ. ಅದೇಕೋ ಅವಳನ್ನು ನೋಡುವ ಮನಸ್ಸಾಗಲಿಲ್ಲ. ಅವಳು ತನ್ನ ಪಾಡಿಗೆ ತಾನಿದ್ದಳು. ಅವಳಿಗೆ ವೇದನ ಮೇಲೆ ಕೋಪ. ಅವನು ಬಂದಾಗ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಆದರೂ ಮತ್ತೆ ಅವನ ಮಾತು ಕೇಳಿ ಕೋಪ ಜಾಗೃತವಾಗಿತ್ತು. ಹಾಸಿಗೆ ಮೇಲೆ ಕುಳಿತು ಫೋನ್ ನೋಡುತ್ತಾ ಇದ್ದವನಿಗೆ ಪುಣೆಯಿಂದ ಅಲ್ಲಿನ ಅಧಿಕಾರಿಗಳಿಂದ ಬಂದಿದ್ದ ಸಂದೇಶಗಳು, ವಿಡಿಯೋಗಳು ನೋಡುತ್ತಿದ್ದ. ಸದ್ದಿಲ್ಲದೆ ರೂಮ್ಗೆ ಬಂದ ಖುಷಿಯನ್ನು ತಲೆ ಎತ್ತಿ ನೋಡಿ ಮತ್ತೆ ತಲೆ ತಗ್ಗಿಸಿದ. ಅವನ ಮೌನ ಅವಳಿಗೆ ಹಿಂಸೆ. ಜಗಳ ಆಡಿದರೂ ಪರವಾಗಿಲ್ಲ, ಅವನ ಮೌನ ಮಾತ್ರ ಬೇಡ ಅನ್ನುವಂತೆ ಆಗಿತ್ತು. ನೀವು ಹೀಗೆ ತಲೆ ತಗ್ಗಿಸಿದ್ರೆ ನನಗೆ ಇಷ್ಟ ಆಗಲ್ಲ. ಮಾಡಿದ್ದ ತಪ್ಪಿಗೆ ಏನಾದರೂ ಬೈಬೇಕು ಖುಷಿ, ಆದರೆ ಮಾತು ಅನ್ನಬಾರ್ದು. ಅಂದರೆ ನನ್ನ ಕೆಲಸ ನಿಮಗೆ ಮೊದಲೇ ಇಷ್ಟ ಇಲ್ಲ. ನಾನು ಕೆಲಸದ ಮೇಲೆ ಪುಣೆಗೆ ಹೋಗ್ತೀನಿ ಅಂದರೆ ನೀನು ಒಪ್ಪಿಕೊಳ್ಳುತ್ತಾ ಇರಲಿಲ್ಲ. ಅಲ್ಲದೆ ಅಲ್ಲಿ ನಿಮಗೇನು ಕೆಲಸ ಅಂದಾಗ ಹೇಳೋಕೆ ಇದ್ದ ಕಾರಣ ಕವನ ಅಷ್ಟೆ. ಅವನ ಮಾತನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದಳು ಹುಡುಗಿ. ಕವನ ಯಾವುದೋ ತೊಂದರೆಯಲ್ಲಿ ಸಿಕ್ಕಿದ್ದೀನಿ, ಹೆಲ್ಪ್ ಬೇಕು ಅಂದಾಗ ನಾನು ಅಲ್ಲಿಗೆ ಹೋಗಿದ್ದು. ನೀನು ಇಷ್ಟೆಲ್ಲ ಹೇಳಿದರೆ ಒಪ್ಪಿಕೊಳ್ಳುತ್ತಾ ಇರಲಿಲ್ಲ. ಸೊ ಸುಳ್ಳು ಹೇಳಿದೆ ಅಷ್ಟೆ. ಹೀಗೀಗೆ ಅಂತ ಅರ್ಥ ಮಾಡಿಸಿ ಹೇಳಿದರೆ ನಾನು ಕೇಳ್ತಿದ್ದೆ ಅಲ್ವಾ? ಅಷ್ಟೊಂದು ಕೆಟ್ಟ ಮನಸ್ಸಿಲ್ಲ ನನಗೆ. ನೀನು ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ ಕಣೋ. ನಿಂಗೆ ಇಷ್ಟ ಆಗಲ್ಲ, ಬೇಜಾರಾಗುತ್ತೆ ಅಂತ ಹೇಳಿದ್ದು ಅಷ್ಟೆ. ಇದರಲ್ಲಿ ನನ್ನ ಪ್ರೀತಿ ನಿಂಗೆ ಸುಳ್ಳು ನಾಟಕ ಅಂತ ಅನಿಸಿದರೆ ಅದಕ್ಕೆ ಸಾರಿ ಕೇಳ್ತೀನಿ. ನಾನು ಯಾವತ್ತೂ ನಿನ್ನ ನಾಟಕ ಮಾಡ್ತಾ ಪ್ರೀತಿಸಿಲ್ಲ. ನನ್ನ ಪ್ರತಿಯೊಂದು ಮಾತು ಪ್ರೀತಿ ಸತ್ಯನೇ. ಇದಿಷ್ಟು ನುಡಿದು ಗೋಡೆ ಕಡೆ ಮುಖ ಮಾಡಿ ಮಲಗಿದ. ಅವನ ಕಣ್ಣಲ್ಲಿ ಧ್ವನಿಯಲ್ಲಿ ಬೇಸರ ಮನೆ ಮಾಡಿತ್ತು. ನಾನು ಜಾಸ್ತಿ ಮಾತಾಡಿದ್ನ ಅಂತ ತನ್ನಲ್ಲೇ ಅಂದುಕೊಂಡು ಅವನ ಪಕ್ಕ ಹುರುಳಿದ ಖುಷಿ ತಲೆಯಲ್ಲಿ ಅವನು ಹೇಳಿದ ಮಾತುಗಳೇ ಓಡುತ್ತಿದ್ದವು. ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಬಂದ ವೇದ ಅವಳ ಮನಸ್ಸಿನ ಜೊತೆ ಈಗ ಅವನ ಬೇಸರವು ಕೂಡಿಕೊಂಡಿತ್ತು. ನಾನು ಸ್ಟೇಷನ್ ಕಡೆ ಹೋಗಿ ಮಧ್ಯಾಹ್ನ ಬರ್ತೀನಿ, ರೆಡಿಯಾಗಿರು. ಇಬ್ಬರು ಮನೆಗೆ ಒಟ್ಟಿಗೆ ಹೋಗೋಣ ಅಂದಾಗ ಸರಿ ಅಂದವಳು ಮತ್ತೇನು ಮಾತನಾಡಲಿಲ್ಲ. ಅವನು ತಿಂಡಿ ಮುಗಿಸಿ ಸ್ಟೇಷನ್ ಕಡೆ ಹೋಗಿದ್ದ. ಏನೇ ನೀನು ಗಂಡ ಮನೆಗೆ ಬಂದಿರೋ ಖುಷಿನೇ ಕಾಣಿಸ್ತಿಲ್ಲ. ಅವರ ಹತ್ರ ಏನಾದರೂ ಜಗಳ ಮಾಡಿದ್ಯಾ? ಖುಷಿಯಮ್ಮ ಅವಳಲ್ಲಿ ಅಂದಾಗ ಅದೆಲ್ಲ ಏನಿಲ್ಲ ಅಂದಳು. ನಿನ್ನ ಬಾಯಿ ಆಗಿದೆ ಬಿಡು, ಎಲ್ಲರ ಮೇಲೆ ಸಿಡಿ ಸಿಡಿ ಅಂತ ಇರ್ತೀಯ. ನೋಡು, ನಿನ್ನಿಂದ ಅವರು ಬೇಜಾರಾಗಿ ನೀನು ಜಗಳ ಮಾಡಿಕೊಂಡು ಇಲ್ಲಿಗೆ ಬಂದರೆ ನಾನು ಕೇಳೋದಿಲ್ಲ ಅಂದ ಅವಳ ಅಪ್ಪನ ಮಾತಿಗೆ ನಾನು ಜಗಳ ಮಾಡಿದರೆ ಬೇಕಾದರೆ ಎಲ್ಲಾದರೂ ಕಣ್ಣಿಗೆ ಕಾಣಿಸಿದ ಹಾಗೆ ದೂರ ಹೋಗ್ತೀನಿ, ಇಲ್ಲಿಗೆ ಬರಲ್ಲ ಬಿಡಿ ಅಂದು ಸಿಡುಕಿದ ಖುಷಿ ರೂಮ್ ಸೇರಿದಳು. ನಿಮ್ಮ ಅಪ್ಪ ಹೇಳಿದ್ದು ನಿನ್ನ ಒಳ್ಳೆಯದಕ್ಕೆ ಕಣೆ. ನೀನು ಅವರ ಹತ್ರ ಮಾತಾಡಿ ಜಗಳ ಮಾಡ್ಕೊಬೇಡ ಅಂತ ಹೇಳಿದ್ದು. ಏನೋ ಒಂದು ಬಿಡು ಅಂದು ಕೋಪದಲ್ಲಿ ಕುಳಿತಳು ಖುಷಿ. ನಿನ್ನ ಮಗಳಿಗೆ ನಮ್ಮ ಮಾತು ಅರ್ಥ ಆಗಲ್ಲ ಬಿಡು. ಇಂಥವರ ಮಗಳಂತೆ ಹೀಗೆ ಅಂತೆ ಅಂತ ಯಾರ ಹತ್ರನೂ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳು ಅಂತ ಮಹೇಶ್ ಅವರು ಹೊರಗೆದ್ದು ನಡೆದರು. ಅಪರೂಪಕ್ಕೆ ಮನೆಗೆ ಬಂದಿರೋ ಮಗಳಿಗೆ ಯಾಕೆ ನೋವು ಮಾಡೋದು ಅಂತ ಅವಳ ಅಮ್ಮ ಏನೂ ಹೇಳದೆ ಸುಮ್ಮನಾದರು. ಆದರೆ ಈ ಮಾತು ಅವಳಿಗೆ ತುಂಬ ನೋವು ನೀಡಿತ್ತು. ಮುಂದೊಮ್ಮೆ ಇದೇ ಮಾತು ಅವರ ಮಗಳ ಜೀವಕ್ಕೆ ಅಪಾಯ ತರುತ್ತದೆ ಎಂದು ಅವರಿಗೆ ತಿಳಿಯದಾಗಿತ್ತು. ಮಧ್ಯಾಹ್ನ ಬಂದ ವೇದನ ಜೊತೆ ಊಟ ಮುಗಿಸಿದ ಖುಷಿ ಅವನ ಜೊತೆ ತನ್ನ ಮನೆಗೆ ನಡೆದಳು. ಅವನು ಮೌನಿ, ಇವಳು ಮೌನಿ. ಇಬ್ಬರಲ್ಲೂ ಬೇಸರ, ಇಬ್ಬರ ಮನಸ್ಸಲ್ಲೂ ಚಿಕ್ಕದಾದ ನೋವು. ಮುಂದೆ ಇದು ಸರಿ ಮಾಡಿಕೊಳ್ಳುವವರು ಅಥವಾ ಇದೇ ದೊಡ್ಡದಾಗುತ್ತೋ ತಿಳಿಯದು. ಖುಷಿಯನ್ನು ಅಮ್ಮನ ಮನೆಯಿಂದ ಕರೆದುಕೊಂಡು ಬಂದ ವೇದ ಬೈಕ್ ನಿಲ್ಲಿಸಿ ಅವಳ ಕಡೆ ನೋಡುತ್ತಾ ಕೆಳಗೆ ಇಳಿಯಮ್ಮ ಅಂದಾಗ ಇಲ್ಲಿಗೆ ಯಾಕೆ ಅಂದಳು ಕಣ್ಣು ಕಿರಿದಾಗಿಸಿ. ಇಲ್ಲಿ ಯಾರನ್ನು ಮೀಟ್ ಮಾಡಬೇಕು, ಮಾತನಾಡಿಸಿ ಹೋಗೋಣ ಅಂದಾಗ ಅವನ ಜೊತೆ ಹೆಜ್ಜೆ ಹಾಕಿದ ಖುಷಿ ಎದುರುಗಿದ್ದ ಕಾಫಿ ಡೇ ಅಲ್ಲಿ ಹೋಗಿ ಕುಳಿತರು. ಇಬ್ಬರ
ಎದುರು ಬದರು ಕುಳಿತಾಗ ಇಬ್ಬರ ತಲೆಯಲ್ಲೂ ಅವರ ಮೊದಲ ಭೇಟಿ ನೆನಪಾಗಿ ಕಣ್ಣ ಮುಂದೆ ಹಾದು ಹೋಗಿತ್ತು. ಇಬ್ಬರಿಗೂ ಅವನೇ ಕೋಲ್ಡ್ ಕಾಫಿ ಕೇಳಿ ಕುಳಿತ ವೇದ. ಎದುರಿಗಿದ್ದ ಮಡದಿಯನ್ನು ನೋಡಿ ಏನು ಮಾತನಾಡದೆ ಮೌನ ವಹಿಸಿದ್ದ. ತಪ್ಪು ಮಾಡಿದ್ರು ಸುಮ್ಮನೆ ಇರೋದು ನೋಡು, ಕೊಬ್ಬು ಅಂದುಕೊಂಡವಳಿಗೇನು ಕಡಿಮೆ ಇಲ್ಲ, ಅದೇ ಕೊಬ್ಬು. ಕಾಫಿ ಕುಡಿಯುತ್ತಾ ಇರುವಾಗ ತನಗೆ ಬಂದ ಫೋನ್ ಕಾಲ್ ನೋಡಿ ಎದ್ದು 5 ನಿಮಿಷ ಬಂದೆ ಅಂದುವ ಹೊರಗೆ ನಡೆದಿದ್ದ. ಅವನನ್ನೇ ನೋಡುತ್ತಾ ಕುಳಿತಿದ್ದಳು ಖುಷಿ. ಹೊರಗೆ ಯಾರದ್ದೋ ಜೊತೆ ಮಾತನಾಡುತ್ತಾ ಒಂದು ಕೈ ಪ್ಯಾಂಟ್ ಕಿಸೆಯಲ್ಲಿ ಮತ್ತೊಂದು ಕೈಯಲ್ಲಿ ಫೋನ್ ಹಿಡಿದು ನಿಂತಿದ್ದವನನ್ನು ನೋಡುತ್ತಿದ್ದವಳಿಗೆ ಅವನ ಮೇಲಿನ ನೋಟ ಬದಲಿಸಲು ಆಗಲಿಲ್ಲ. ಮಾತಲ್ಲಿ ಗತ್ತು, ನಡೆಯಲಿ ಶಿಸ್ತು, ಎಲ್ಲವನ್ನೂ ಅಚ್ಚುಕಟ್ಟಾಗಿ ಪಾಲಿಸುವವರು ನನ್ನ ಮುಂದೆ ಮಾತ್ರ ಸೀಕ್ರೆಟ್ ಮಾಡ್ತಾರೆ, ನನಗೆ ಬೇಜಾರು ಮಾಡ್ತಾರೆ. ಆದರೂ ನಮ್ಮವರು ಸೂಪರ್ ಅಂದುಕೊಂಡಳು ಮನದಲ್ಲೇ. ಮುಖದಲ್ಲಿ ಚಿಕ್ಕ ಮಂದಹಾಸ. ಅವನ ಪಕ್ಕವೇ ಸರಿದು ಬಂದ ಹುಡುಗಿಯರಿಬ್ಬರು ಅವನನ್ನು ಹಿಂತಿರುಗಿ ನೋಡುತ್ತಾ ತಮ್ಮಲ್ಲಿ ಮಾತನಾಡುತ್ತಾ ಕೆಫೆ ಒಳಗೆ ಬಂದಾಗ ಅವರನ್ನು ನೋಡುತ್ತಿದ್ದ ಖುಷಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು. ಗಾಜಿನ ಆ ಕಡೆ ನಿಂತಿದ್ದವನಿಗೆ ತನ್ನವಳ ನೋಟ ಗಮನಕ್ಕೆ ಬಂದಿತ್ತು. ಆದರೂ ತನ್ನದೇ ಗತ್ತಿನಲ್ಲಿ ನಿಂತಿದ್ದ. ಮಾತು ಮುಗಿಸಿ ಒಳಗೆ ಬಂದವನೇ ಆಯ್ತಾ ಹೋಗೋಣ ಅಂದಾಗ, ನೀವು ಹಾಗೆ ಬಿಟ್ಟಿದ್ದೀರಾ, ಮೊದಲು ಟೇಬಲ್ ಮೇಲೆ ಇರೋದು ಖಾಲಿ ಮಾಡಿ ಅಂದವಳ ಎದುರು ಬಂದು ಕುಳಿತು ಆ ಕಡೆ ಈ ಕಡೆ ನೋಡುತ್ತಾ ಕುಡಿಯುತ್ತಿದ್ದ. ಅದೇ ಹುಡುಗಿಯರ ನೋಟ ತನ್ನವನ ಮೇಲೆ ಇರೋದು ನೋಡಿ ಬನ್ನಿ ಹೋಗೋಣ ಅಂತ ಮೇಲೆದ್ದಳು. ಇನ್ನೂ ಇದೆ, ಏನು ಬೇಕಿಲ್ಲ, ಇದು ಚೆನ್ನಾಗಿಲ್ಲ ಬನ್ನಿ ಅಂದು ಅವನ ಕೈ ಹಿಡಿದು ನಡೆದವಳಿಗೆ ತನ್ನ ಮುನಿಸು ಮರೆತೇ ಹೋಗಿತ್ತು. ಏನಾಯಿತು ಅದನ್ನಾದರೂ ಹೇಳಮ್ಮ, ಆ ಹುಡುಗಿಯರೆಲ್ಲ ನಿಮ್ಮನ್ನೇ ನೋಡ್ತಿದ್ರು ಅದಕ್ಕೆ ಅಂದಾಗ ಜಲಸ್ಸಿನ ಅವನಿಗೆ ಚಿಕ್ಕ ಖುಷಿ ಅವಳ ಈ ನಡೆಗೆ. ಮತ್ತೆ ಖುಷಿಯಾಗುತ್ತಾ? ಅಫ್ಕೋರ್ಸ್ ಖುಷಿ ಪಡು, ಅವರೆಲ್ಲ ನೋಡ್ತಿರೋದು ನಿನ್ನ ಗಂಡನನ್ನು ಅಂತ. ನಡೀರಿ ಹೋಗುವ. ನನ್ನ ಮೇಲೆ ಇನ್ನು ಕೋಪನಾ? ಕೋಪ ಇಲ್ಲ, ಬೇಜಾರಿತ್ತು. ಇತ್ತು ಅಂದರೆ ಆಗ ಇತ್ತು, ಇವಾಗಲೂ ಇದೆ. ಮುಖ ತಿರುವಿ ನುಡಿದಳು. ಅವಳ ಮಾತಿಗೆ ನಿಂಗೆ ಕೊಬ್ಬು ಜಾಸ್ತಿ, ನನ್ನ ಮುದ್ದು ಜಾಸ್ತಿ ಆಗಿದೆ ನಿಂಗೆ ಅಂದ ಹುಡುಗ ಬೈಕ್ ಸ್ಟಾರ್ಟ್ ಮಾಡಿದ ಮುಖ ಗಡಿಗೆ ಮಾಡಿಕೊಂಡು. ನಕ್ಕು ಬೈಕ್ ಹೇರಿದ ಖುಷಿ ಕೈಗಳು ಅವನನ್ನು ಬಳಸಿದ್ದವು. ಮನೆಗೆ ಬಂದವರನ್ನು ನೋಡಿ ಎಲ್ಲರೂ ರೇಗಿಸಲು ಶುರುವಿಟ್ಟರು. ಅಲ್ಲ, ಮನೆಗೆ ಬರ್ತಿದ್ದ ಹಾಗೆ ಅಲ್ಲಿ ನಿಲ್ಲದೆ ಹೆಂಡತಿನ ಹುಡುಕಿಕೊಂಡು ಹೋಗಿದ್ದೆಯಲ್ಲ, ಅಷ್ಟು ಪ್ರೀತಿನ ಹೆಂಡತಿ ಮೇಲೆ ಬಿಂದು ಅಂದಳು. ಇಲ್ಲದೇ ಇರುತ್ತಾ, ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅಲ್ವಾ ವೇದ ಅಂದ ರಾಶಿ ಮಾತಿಗೆ. ಹೌದು ಮತ್ತೆ ಹೋಗಲೇಬೇಕಲ್ವಾ, ನನ್ನ ಹೆಂಡತಿನ ನೋಡೋಕೆ ಹೋದರೆ ತಪ್ಪ ಅನ್ನುತ್ತಾ ಮೇಲೆ ನಡೆದ. ತಪ್ಪೇನಿಲ್ಲ ಬಿಡಪ್ಪ ಅಂದು ನಕ್ಕವರೇ ಖುಷಿಯನ್ನು ರೇಗಿಸಲು ನಿಂತರು. ಅವರಿಂದ ತಪ್ಪಿಸಿಕೊಂಡು ಬಂದವಳು ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ತನ್ನವನ ಎದುರು ಬಂದು ನಿಂತಳು. ಅವಳನ್ನು ನೋಡಿದರೂ ನೋಡದೇ ಇದ್ದಾಗ ಸಾರಿ ಅಂದಳು ಮೆಲುವಾಗಿ. ಯಾಕೆ ಸಾರಿ? ನಿನ್ನೆ ಸ್ವಲ್ಪ ಹೊರಟಾಗಿ ಮಾತಾಡಿದೆ, ಅದಕ್ಕೆ. ನನ್ನದು ತಪ್ಪಿತ್ತು ಅಲ್ವಾ, ಸರಿ ಹೋಯ್ತು ಬಿಡು ಅಂದವ ತಲೆ ಎತ್ತಿ ಅವಳನ್ನು ನೋಡಿದ. ನೀವು ಮಾಡಿದ ಕೆಲಸಕ್ಕೆ ನನಗೆ ಈಗಲೂ ಬೇಸರ ಇದೆ, ಆದರೆ ನಿಮ್ಮ ಮುಖ ಹೀಗೆ ಸಪ್ಪಗೆ ಇದ್ದರೆ ನೋಡೋಕೆ ಆಗಲ್ಲ, ನನಗೆ ತುಂಬ ಹಿಂಸೆ ಆಗುತ್ತೆ. ಮತ್ತೆ ಹೇಗಿರಬೇಕು? ಮೇಲೆದ್ದು ಕೇಳಿದ. ಮೊದಲಿನ ಥರ ನಿಮ್ಮ ಬಾಯಲ್ಲಿ ಬಂಗಾರಿ ಅನ್ನೋ ಮಾತು ಬರದೇ ಇದ್ದರೆ, ನಿಮ್ಮ ಮುಖದಲ್ಲಿ ನಗು ಇಲ್ಲ ಅಂದರೆ ನನಗೆ ತಡ್ಕೊಳ್ಳೋಕೆ ಆಗಲ್ಲ, ತುಂಬ ನೋವಾಗುತ್ತೆ. ತನ್ನೆರಡು ಕೈ ಚಾಚಿ ಬಾ ಅನ್ನುವಂತೆ ಸನ್ನೆ ಮಾಡಿದಾಗ ಅವನ ಎದೆಗೆ ತಲೆ ಇಟ್ಟು ಬಿಗಿಯಾಗಿ ಅಪ್ಪಿದಳು ಹುಡುಗಿ. ಕಣ್ಣಲ್ಲಿ ಸಣ್ಣಗೆ ನೀರಾಡಿತ್ತು. ಸಾರಿ ಬಂಗಾರಿ, ನಿನಗೆ ಸುಳ್ಳು ಹೇಳುವ ಉದ್ದೇಶ ನನಗೆ ಇರಲಿಲ್ಲ. ಆ ಕೆಲಸ ನಿನಗೆ ಇಷ್ಟ ಆಗಲ್ಲ, ಹೇಳಿದ ಮೇಲೆ ಬೇಜಾರಾಗ್ತೀಯಾ ಅಂತ ಸುಳ್ಳು ಹೇಳಿದೆ ಅಷ್ಟೆ. ಅದು ಬಿಟ್ಟರೆ ನಿನಗೆ ನೋವು ಕೊಡೋದಿಲ್ಲ. ಅರ್ಥ ಆಯಿತು, ಆದರೆ ಇನ್ಮುಂದೆ ಸೀಕ್ರೆಟ್ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಆಯಿತು, ಆದರೆ ಕೆಲವೊಂದು ಹೇಳೋಕೆ ಆಗಲ್ಲ, ಆವಾಗ ಏನೋ ಕೇಳಬೇಡ. ಅಂಥದ್ದೇನಿರುತ್ತೆ ಹೇಳದೇ ಇರುವಂಥದ್ದು? ಕರ್ತವ್ಯ, ಕೆಲಸಕ್ಕೆ ಸಂಬಂಧಿಸಿದ್ದು. ಅಲ್ಲ, ನೀವು ನನ್ನ ಹತ್ರ ಹೇಳದ ವಿಷಯನ ಅವರಿಗೆ ಹೇಗೆ ಹೇಳಿದ್ರಿ? ತಲೆ ಎತ್ತಿ ಅವನ ಮುಖ ನೋಡುತ್ತಾ ಕೇಳಿದಳು. ಹೇಳಿದ್ದಲ್ಲಮ್ಮ, ಅವಳದ್ದು ಏನೋ ಸಮಸ್ಯೆ, ಅದನ್ನು ಹೇಳಿ ಎಲ್ಪ್ ಬೇಕು ಅಂದಿದ್ಲು, ಅದಕ್ಕೆ ಹೋಗಿದ್ದು. ನನಗೆ ಇದನ್ನು ಹೇಳಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಬೇರೆ ಏನೇ ಆಗಿದ್ರೂ ಹೇಳ್ತಿದ್ದೆ, ಆದರೆ ಕೆಲಸ ಅಂತ ಬಂದರೆ ನಾನು ಹೇಳೋದಿಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಸರಿ, ಇವಾಗ ಹೇಳಿ, ಅವರದ್ದು ಏನು ಪ್ರಾಬ್ಲಮ್? ಇವಾಗ ಅದೆಲ್ಲ ಬೇಡ ಬಿಡು, ಅವಳನ್ನು ತಬ್ಬಿಕೊಂಡು ನೋಡಿದ. ಹೇಳಿ. ಬೇಡಮ್ಮ, ಅದರ ಬಗ್ಗೆ ಕೇಳಬೇಡ. ಇದರಲ್ಲಿ ಯಾಕೆ ಯಾವಾಗಲೂ ಸೀಕ್ರೆಟ್ ಮಾಡ್ತೀರಾ? ಹೇಳ್ತಿರೋ ಇಲ್ವೋ? ಅವನಿಂದ ಸರಿದು ನಿಂತು ಜೋರು ಮಾಡಿ ಕೇಳಿದಳು. ಹೇಳೋದಿಲ್ಲ. ಅಷ್ಟೊಂದು ಮುಚ್ಚಿಡೋ ಅಗತ್ಯ ಇದೆಯಾ? ಖಂಡಿತ ಇದೆ. ತನ್ನ ಕೆಲಸದ ವಿಷಯದಲ್ಲಿ ಏನೂ ಕೇಳಬೇಡ. ಗಂಡ ಹೆಂಡತಿ ಮಧ್ಯೆ ಯಾವ ವಿಷಯ ಗೌಪ್ಯ ಇರಬಾರ್ದು ಅಂತಾರೆ. ಅದು ನಿಜ, ನನಗೆ ನಿನಗೆ ಸಂಬಂಧಿಸಿದ ವಿಷಯದಲ್ಲಿ ಅಷ್ಟೆ, ಬೇರೆ ವಿಷಯದಲ್ಲಿ ಅಲ್ಲ.
ನನಗಿಂತ ಅದೇ ಹೆಚ್ಚಾಯ್ತಾ? ಖುಷಿ, ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡಬೇಡ. ನನ್ನ ಕೆಲಸದ ಬಗ್ಗೆ ಏನೇ ಕೇಳಿದ್ರು ನಾನು ಹೇಳೋದಿಲ್ಲ. ಅಲ್ಲದೆ ಅವಳಿಗೆ ನಾನು ಮಾತು ಕೊಟ್ಟಿದ್ದೀನಿ, ಯಾರಿಗೂ ಹೇಳೋದಿಲ್ಲ ಅಂತ. ಸೊ ಬಿಟ್ಟು ಬಿಡು. ಸುಮ್ಮನೆ ನಮ್ಮ ನಡುವೆ ಮನಸ್ತಾಪ ಯಾಕೆ? ಇವಾಗ ತಾನೇ ರಾಜಿಯಾಗಿದ್ದೀವಿ ಅನ್ನುತ್ತಾ ಅವಳನ್ನು ಎಳೆದುಕೊಂಡವನನ್ನು ಕೊಸರಾಡಿ ದೂರ ಸರಿಸುತ್ತಾ, ನಿಮ್ಮದು ಬರೀ ಇದೇ ಆಯಿತು. ನೀವು ಏನು ಹೇಳೋದಿಲ್ಲ, ಕೇಳಿದರೆ ಮಾತು ಮರೆಸ್ತೀರ. ಐ ಹೇಟ್ ಯು. ಥ್ಯಾಂಕ್ಸ್ ಬಟ್ ಐ ಲವ್ ಯು. ಅವಳನ್ನು ಇನ್ನಷ್ಟು ಬಿಗಿದಪ್ಪಿ ಚುಂಬಿಸಿ ನುಡಿದಿದ್ದ. ನಿನ್ನ ಮೇಲಿನ ಪ್ರೀತಿ ಸುಳ್ಳು ಅಂತ ಯಾವತ್ತೂ ಹೇಳ್ಬೇಡ, ಆ ಥರ ಅಂದ್ಕೊಳ್ಬೇಡ. ನನ್ನ ಪ್ರೀತಿ ಸತ್ಯವಾದುದು. ನನ್ನ ಉಸಿರು ಇರೋವರೆಗೂ ಅದು ಹಾಗೇ ಇರುತ್ತೆ. ಅದರಲ್ಲಿ ಯಾವ ಕಿಂಚಿತ್ತೂ ಮೋಸ ಆಗಲ್ಲ ಬಂಗಾರಿ. ನಾನು ಏನು ಬೇಕಾದರೂ ಸಾಯಿಸ್ತೀನಿ, ನಿನ್ನಿಂದ ದೂರ ಇರೋಕೆ ಆಗಲ್ಲ. ನನ್ನ ದೂರ ಮಾಡಬೇಡ, ನನ್ನ ಪ್ರೀತಿನ ಅನುಮಾನಿಸ್ಬೇಡ. ನೀವೇ ದೂರ ಇದ್ದಿದ್ದು, ನಾನು ಅನುಮಾನ ಮಾಡಿಲ್ಲ. ತಿಳ್ಕೊಳ್ಳೋದಕ್ಕೆ ಕೇಳಿದ್ದು ಅಷ್ಟೆ. ಅವಳ ಕೈಗಳು ಅವನ ಬೆನ್ನ ಮೇಲೆ ಭದ್ರವಾಗಿದ್ದವು. ನಿನ್ನ ಮಾತು ನೋವು ನೀಡಿತ್ತು ಅದಕ್ಕೆ. ಸಾರಿ. ಇನ್ಮೇಲೆ ನಿಮಗೆ ನೋವು ಕೊಡಲ್ಲ. ನಾನು ಕೂಡ ನನ್ನ ಕೆಲಸದ ಹೊರತು ಯಾವ ವಿಷಯವನ್ನು ನಿನ್ನಿಂದ ಮುಚ್ಚಿಡಲ್ಲ. ಆಮೇಲೆ ಆ ಕವನಾಳಿಂದ ಇನ್ಮೇಲೆ ದೂರ ಇರಬೇಕು. ಸರಿ, ಇನ್ಮೇಲೆ ನಿನ್ನ ಮಾತು ಮೀರೋದಿಲ್ಲ. ಗುಡ್ ಬಾಯ್ ಅಂದು ಅವನ ಕಾಲರ್ ಹಿಡಿದು ಹತ್ತಿರ ಎಳೆದುಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟಾಗ ಇಬ್ಬರ ನಡುವೆ ಇದ್ದ ಚಿಕ್ಕ ಮುನಿಸು ದೂರ ಸರಿದಿತ್ತು. ಅಲ್ಲಿಂದ ಅವನ ಮುದ್ದಿಸುವಿಕೆ ಮುಂದುವರೆದಿತ್ತು. ರಾತ್ರಿ ಊಟದ ಸಮಯ ಮಾತು ತೆಗೆದರು ಕುಸುಮ ಅವರು. ವೇದ, ನಾಳೆ ಪೂರ್ಣಿ ಮನೆಯವರು ಬರ್ತಾ ಇದ್ದಾರೆ. ಹಾಗೆ ಸಂಜು ಮನೆಯವರಿಗೂ ಬರೋಕೆ ಹೇಳು. ಎಂಗೇಜ್ಮೆಂಟ್ ದಿನ ಗೊತ್ತು ಮಾಡಿದರೆ ಮುಂದಿನ ಕೆಲಸ ನೋಡ್ಕೊಬಹುದು. ಆಯ್ತಮ್ಮ, ಹೇಳ್ತೀನಿ. ರಿಯಾ, ಶ್ರವಣ್ ಇಬ್ಬರು ಎಲ್ಲಿ ಕಾಣ್ತಿಲ್ಲ. ಅವಳಿಗೆ ಯಾಕೋ ಹೆಲ್ತ್ ಸರಿ ಇರಲಿಲ್ಲ ಅಂತಿದ್ಲು. ಅದಕ್ಕೆ ಸಂಜೆ ಹಾಗೆ ಬಾ ಹಾಸ್ಪಿಟಲ್ಗೆ ಅಂದಿದ್ದ ಅಂತ ಹೋಗಿದ್ದಾಳೆ. ಅತ್ತಿಗೆಗೆ ಏನಾಗಿದೆ ಅಂದ ರಿಷಿ. ಗೊತ್ತಿಲ್ಲ, ಅವರೇ ಬಂದು ಹೇಳಬೇಕು. ಅವರೆಲ್ಲರ ಊಟ ಮುಗಿಯುವ ಹೊತ್ತಿಗೆ ಬಂದ ಜೋಡಿಗಳು ಅಲ್ಲಿದ್ದ ಎಲ್ಲರಿಗೂ ಸಿಹಿ ಹಂಚಿದಾಗ ಎಲ್ಲರೂ ಅವರನ್ನೇ ನೋಡುತ್ತಾ ಯಾಕೆ ಅಂತ ಕೇಳಿದ ಮಾತಿಗೆ ಉತ್ತರ, ಇಬ್ಬರು ಅಪ್ಪ ಅಮ್ಮ ಆಗ್ತಿದ್ದೀವಿ ಅನ್ನಲು ಎಲ್ಲರೂ ವಿಶ್ ಮಾಡಿ ಖುಷಿಪಟ್ಟಿದ್ದರು. ಅಬ್ಬ, ಮನೆಗೆ ಮತ್ತೊಂದು ಮಗು. ಏನಣ್ಣ, ವರ್ಷ ಆಗಿಲ್ಲ, ಆಗಲೇ ಗುಡ್ ನ್ಯೂಸ್ ಅಂದ ರಿಷಿ. ನಿಂದು ವರ್ಷದ ಒಳಗೆ ಬರುತ್ತೆ ಬಿಡು ಅಂತ ತಮಾಷೆ ಮಾಡಿದರು ಅವನಿಗೆ. ಕುಸುಮ, ಅಹಲ್ಯ, ಜಾನಕಿ ಹಾಗೂ ಅವನ ಅಪ್ಪ ದೊಡ್ಡಪ್ಪರೆಲ್ಲ ಅವರಿಗೂ ಹರಸಿದಾಗ, ನಿಮ್ಮದು ಯಾವಾಗ ಗುಡ್ ನ್ಯೂಸ್ ಅಂದ ರಿಷಿ ವೇದನ ಕಡೆ ನೋಡುತ್ತಾ. ಕೊಡುವ, ಆದಷ್ಟು ಬೇಗ ಅಂತ ರಾಗವಾಗಿ ಅಂದವನೇ ತನ್ನ ಒಳ ಕಡೆ ನೋಡಿ ಕಣ್ಣು ಮಿಟುಕಿಸಿದ್ದ. ಅವನ ಮಾತಿಗೆ ಖುಷಿ ನಾಚಿ ನಿಂತಿದ್ದಳು. ಯಾಕೆ ಬ್ರೋ, ಇದ್ರಲ್ಲೂ ನಿನ್ನ ಕಂಜೂಸ್ ಬುದ್ಧಿನ ಶಶಾಂಕ್ ತಮಾಷೆಯಾಗಿ ನುಡಿದಾಗ, ಎದ್ದು ಹೋಗಿ ಮೊದಲು ಓದ್ಕೊ ಅಂತ ಅವನ ತಲೆ ಮೇಲೆ ಒಂದು ಏಟು ಹಾಕಿ ಶ್ರವಣ್ಣನ್ನು ತಬ್ಬಿಕೊಂಡು ಕಂಗ್ರಾಟ್ಸ್ ಡಾಕ್ಟ್ರೆ ಅಂದು ರಿಯಾಗೆ ಕೈ ಕುಲುಕಿ ವಿಶ್ ಮಾಡಿದ. ಹೆಂಗಳೆಯರೆಲ್ಲ ಅವರಿಬ್ಬರಿಗೂ ಊಟ ಬಡಿಸಿ ಅವರಿಗೆ ಇನ್ನು ಒಂದೊಂದು ಸೂಕ್ಷ್ಮವಾಗಿರೋ ಜಾಗೃತೆ ಅಂತೆಲ್ಲ ಬುದ್ಧಿ ಮಾತು ಹೇಳುತ್ತಿದ್ದರು. ಎಲ್ಲ ಮಲಗಿದ್ದ ಮೇಲೆ ಇನ್ನು ಅಡುಗೆ ಮನೆಯಲ್ಲಿ ಇದ್ದ ಬಿಂದು, ಖುಷಿ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದರು. ನಿಮ್ಮಿಬ್ಬರ ನಡುವೆ ಏನಾದರೂ ಮನಸ್ತಾಪ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಅದೆಲ್ಲ ಏನಿಲ್ಲ ಅಕ್ಕ. ಇಲ್ಲ ಅಂದರೆ ಒಳ್ಳೆಯದೆ, ಆದರೆ ಏನೇ ಆದರೂ ನೀವಿಬ್ಬರು ನಡುವಿನ ಚಿಕ್ಕ ಜಗಳ ಕೂಡ ಹೊರಗೆ ಬರೋಕೆ ಬಿಡಬೇಡಿ. ಸರಿ ಅಕ್ಕ, ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡೋದರ ಬಗ್ಗೆ ಯೋಚಿಸಿ. ಅಂತ ಅಂದವಳ ಮುಖದಲ್ಲಿ ಚಿಕ್ಕ ಮಂದಹಾಸ. ಅವನು ಯಾವುದೋ ಫೈಲ್ ಹಿಡಿದು ಕುಳಿತಿದ್ದ. ಅದರ ಬಗ್ಗೆ ಯೋಚಿಸುತ್ತಾ ಕುಳಿತವನ ಪಕ್ಕ ಬಂದು ಕುಳಿತು ಅವನ ತೋಳಿಗೆ ತಲೆ ಇಟ್ಟಳು. ಬಂಗಾರಿ, ಏನಮ್ಮ? ನಿಮಗೆ ಏನೋ ಕೇಳಬೇಕಿತ್ತು, ಕೇಳು. ನಿಮಗೆ ಯಾಕೆ ಅವರೆಲ್ಲ ಕಂಜೂಸ್ ಅಂತಾರೆ? ಅವರ ಖರ್ಚಿಗೆ ನಾನು ದುಡ್ಡು ಕೊಡಲ್ಲ ಅಂತ. ಕೊಟ್ಟರೂ ಲಿಮಿಟ್ ಅಂತ ಹೇಳ್ತೀನಿ. ಅದಕ್ಕೆ ನಿಮಗೆ ಯಾವ ಮಗು ಇಷ್ಟ? ಯಾವ ಮಗು ಆದರೂ ಇಷ್ಟ. ಹೌದಾ? ಏನಮ್ಮವರು ಮಗು ಬಗ್ಗೆ ಕೇಳ್ತಿದ್ದೀರಾ? ಏನಾದರೂ ವಿಶೇಷ ಇದೆಯಾ? ಸದ್ಯಕ್ಕೆ ಇಲ್ಲ, ಆದರೆ ವಿಶೇಷ ಬೇಕು ಅಂತ ಕೇಳ್ತಿದ್ದೀನಿ. ಅಯ್ಯೋ ಬಂಗಾರಿ, ನೀನು ಕೇಳೋದೆಚ್ಚ, ನಾವು ಕೊಡೋದೆಚ್ಚ. ಪಕ್ಕ ಕುಳಿತವಳ ನಡುವಿನ ಸುತ್ತ ಕೈ ಹಾಕಿ ಬರಸೆಳೆದುಕೊಂಡವನೇ ಅವಳ ಕೊರಳಲ್ಲಿ ಮುಖವಿಟ್ಟಿದ್ದ. ಅವಳ ಕೈಗಳು ಅವನ ತಲೆ ಕೂದಲಲ್ಲಿ ಬಂದಿಯಾಗಿದ್ದವು. ಮರುದಿನ ಕುಸುಮ ಅವರು ಹೇಳಿದಂತೆ ಪೂರ್ಣಿ ಅಪ್ಪ ಅಮ್ಮ ಬಂದಿದ್ದರು. ಸಂಜು ಮನೆಯವರಿಗೂ ಬರ ಹೇಳಿದ್ದ ವೇದ. ಆದರೆ ಅವರಿಗೆ ಕೆಲಸ ಇದ್ದ ಕಾರಣ ಸಂಜು ಮಾತ್ರ ಬಂದಿದ್ದ.
ಮನೆಯ ಹಿರಿ ಜೀವಗಳು ದೊಡ್ಡವರೆಲ್ಲ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಶ್ರವಣ್, ರಕ್ಷಿತ್, ಸಂಜೀವ್ ಜೊತೆ ಕುಳಿತು ಅವರ ಮಾತಿಗೆ ಕಿವಿಯಾಗಿದ್ದರು. ವೇದ ಅವರ ಹಿಂದೆ ಮೆಟ್ಟಿಲ ಸರಪಳಿಗೆ ಕೈಕಟ್ಟಿ ಹೊರಗೆ ನಿಂತಿದ್ದ. ಕೃಷ್ಣನಂತೆ ಕಾಲನ್ನು ವಕ್ರವಾಗಿಟ್ಟುಕೊಂಡು ಅಮ್ಮಂದಿರು ರಿಷಿ, ಶಶಾಂಕ್, ವಸಂತ್, ಹುಡುಗಿಯರು, ಸೊಸೆ ಮಕ್ಕಳು ಎಲ್ಲ ಡೈನಿಂಗ್ ಟೇಬಲ್ ಬಳಿ ಕುಳಿತು ಅವರ ಮಾತು ಕೇಳುತ್ತಿದ್ದರು. ಖುಷಿ, ಬಿಂದು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅವರದ್ದೇ ಮಾತಲ್ಲಿ ಮುಳುಗಿದ್ದರು. ಎಲ್ಲ ಮಾತಾಡಿ 2 ವಾರದ ನಂತರ ಎಂಗೇಜ್ಮೆಂಟ್, ಮದುವೆ ನಿಧಾನಕ್ಕೆ ಮಾಡಬೇಕು ಅಂತ ಮಾತನಾಡಿದಾಗ ಎಲ್ಲ ಒಪ್ಪಿ ತಲೆ ಆಡಿಸಿದ್ದರು. ವೇದ ಪಕ್ಕ ಬಂದು ನಿಂತ ಕಾರ್ತಿಕ್ ಅವನನ್ನು ನೋಡಿ ನಕ್ಕು. ಅವನ ಭುಜದ ಮೇಲೆ ಕೈ ಹಾಕಿದ ವೇದ, ಸಂಜುಗೆ ಹೇಗೋ ಇಷ್ಟಪಟ್ಟವಳ ಜೊತೆ ಮದುವೆ ಆಗೋ ಟೈಮ್ ಹತ್ರ ಬಂತು ಅಂದವನ ಮಾತಿಗೆ, ನಿಂಗೂ ಟೈಮ್ ಬರುತ್ತೆ, ಟೈಮ್ ಬರೋ ಥರ ನಾನು ಮಾಡ್ತೀನಿ. ಯಾಕೋ ನಂಬಿಕೆ ಬರ್ತಿಲ್ಲ. ಅಮ್ಮ ಒಪ್ಪೋದು ಡೌಟ್. ನಾನಿದ್ದೀನಿ ಬಿಡು ಮಗ, ನಿನ್ನ ಶ್ರೇಯ ಮದುವೆ ಹಾಗೆ ಆಗುತ್ತೆ. ಅವರ ಮಾತಿಗೆ ಕುಳಿತಲ್ಲಿಂದ ಎದ್ದು ಬಂದ ಸಂಜು ಜೊತೆ ಆಗಿದ್ದ. ಅವರೆಲ್ಲ ಮಾತಾಡಿ ಹೋದ ಮೇಲೆ ಮನೆಯಲ್ಲಿ ಮದುವೆ ಬಗ್ಗೆ, ಎಂಗೇಜ್ಮೆಂಟ್ ಬಗ್ಗೆ ಅವರದ್ದೇ ಮಾತು. ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ ಇದ್ದ ಕಾರಣ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ ಅಂದುಕೊಂಡ ವೇದ ತನ್ನವಳಿಗೆ ಸರ್ಪ್ರೈಸ್ ಕೊಡಲು ತೀರ್ಮಾನಿಸಿದ. ಅದರಂತೆ ಅಂದು ಸಂಜೆ ಬೇಗ ಬಂದವ. ಅವಳಿಗೆ ನಾಳೆ ಹೊರಗಡೆ ಹೋಗ್ತಿದ್ದೀವಿ, ಬಟ್ಟೆ ಪ್ಯಾಕ್ ಮಾಡ್ಕೊ ಅಂದಾಗ, ಮದುವೆ ಆದ ಮೇಲೆ ಮೊದಲ ಬಾರಿಗೆ ಹೊರಗೆ ಹೋಗುವ ಅಂದ ಗಂಡನ ಮಾತು ನಂಬದೆ ಅವನನ್ನೇ ನೋಡುತ್ತಿದ್ದ ಹುಡುಗಿಗೆ, ಯಾಕೋ ಬಂಗಾರಿ ಹಾಗೆ ನೋಡ್ತಿದ್ದೀಯಾ? ನಿಂಗೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ವಾ? ನಿಜ ಹೇಳಿ, ಇದು ನೀವೇನಾ ಅಥವಾ ಯಾರಾದರೂ ನಿಮ್ಮ ವೇಷ ಹಾಕ್ಕೊಂಡು ಬಂದಿದ್ದಾರಾ ಅಂತ? ಯಾಕೆ ಇಂಥ ಅನುಮಾನ? ಅಲ್ಲ, ನಾನೇ ಎಲ್ಲಿಗಾದರೂ ಹೋಗೋಣ ಅಂದರೆ ಕೆಲಸ ಅನ್ನೋರು ಇವತ್ತು ಸಡನ್ನಾಗಿ ಹೀಗೆ ಬಂದು ಹೇಳಿದರೆ? ಅಂಥ ಇಂಪಾರ್ಟೆಂಟ್ ಕೇಸ್ ಯಾವುದೂ ಇರಲಿಲ್ಲ, ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೆ ಹೇಳಿದ್ದೆ. ಹೋಗೋ ಬಂಗಾರಿ, ನೀನು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ನುಡಿದ. ಸರಿ, ಎಲ್ಲಿಗೆ ಹೋಗೋದು? ಮೊದಲು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಮ್ಮ, ನನ್ನ ಅಂಬಾರಿ ಹತ್ತೋಣ, ಅದು ಯಾವ ಕಡೆ ಹೋಗುತ್ತೋ ನಾವು ಅಲ್ಲಿಗೆ ಹೋಗೋದು. ಮೊದಲ ಪ್ಲಾನಿಂಗ್ ಇಲ್ಲದೆ ಹೇಗೆ ಹೋಗೋದು? ಮೊದಲ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಅದೇನು ಮಗು ವಿಷಯ ಅಲ್ಲ ಅಲ್ವಾ? ಏಚಿ, ಪೊಲೀಸಾಗಿ ಪೋಲಿ ಥರ ಮಾತಾಡಬೇಡಿ. ನೀನು ಕೇಳಿದ್ದಕ್ಕೆ ಹೇಳಿದ್ದು. ಇವಾಗ ಬರ್ತೀಯಾ ಇಲ್ವಾ ಹೇಳಮ್ಮ. ನೀನು ಬರಲ್ಲ ಅಂದರೆ? ತುಂಬ ಜನ ಹುಡುಗಿಯರು ರೆಡಿ ಇದ್ದಾರೆ ನನ್ನ ಜೊತೆ ಬರೋಕೆ. ಅಂತ ತುಟಿ ಕೊಂಕಿಸಿದವಳೆ ಬ್ಯಾಗ್ನಲ್ಲಿ ಬಟ್ಟೆ ಜೋಡಿಸಿ ಇಡುತ್ತಿದ್ದಳು. 2 ದಿನಕ್ಕೆ ಆಗುವಷ್ಟು. ನಿಜ? ಅಯ್ಯೋ ಹ್ಞೂ ಕಣೋ, 2 ಡೇಸ್. ಓಕೆ ಅಂದು ತನ್ನವನ ಬಟ್ಟೆ ಪ್ರತಿಯೊಂದು ಬೇಕಿದ್ದ ಅಗತ್ಯ ವಸ್ತುಗಳನ್ನೆಲ್ಲ ಬ್ಯಾಗ್ನಲ್ಲಿ ಇಟ್ಟು ಪ್ಯಾಕ್ ಮಾಡಿದಳು. ಅವನು ತನ್ನ ಲ್ಯಾಪ್ಟಾಪ್, ಚಾರ್ಜರ್, ಪವರ್ ಬ್ಯಾಂಕ್ ಬೇಕಿದ್ದವನ್ನೆಲ್ಲ ತುಂಬಿಕೊಂಡಿದ್ದ. ಅವಳಿಗೆ ಇದು ಅಚ್ಚರಿ ವಿಷಯವೇ. ಅವನೇ ಹೊರಗೆ ಹೋಗಲು ಹೇಳಿದ್ದು. ಇನ್ನು ಅದೇ ಗೊಂದಲದಲ್ಲಿ ಇದ್ದಳು. ಆ ರಾತ್ರಿ ಊಟ ಮಾಡಿದ ನಂತರ ಮನೆಯವರ ಕಿವಿಗೆ ವಿಷಯ ಹಾಕಿದ ವೇದ. ಅವರೆಲ್ಲ ಇಂತಹದಕ್ಕೆಲ್ಲ ಎಂದು ಬೇಡ ಅಂದವರಲ್ಲ, ಖುಷಿಯಿಂದಲೇ ಒಪ್ಪಿ ಹೋಗಿ ಬನ್ನಿ ಅಂದಿದ್ದರು. ರಾತ್ರಿ ಅವನೆದೆ ಮೇಲೆ ತಲೆ ಇಟ್ಟು ಮುದ್ದಾಗಿ ಮಲಗಿದ್ದವಳಿಗೆ ಅವನ ಜೊತೆ ಕಳೆಯುವ ಸುಂದರ ಕ್ಷಣಗಳನ್ನು ನೆನೆದರೆ ಮೈಯಲ್ಲಿ ಪುಳಕ. ಅವನಿಗೂ ಅಷ್ಟೇ. ಅವಳ ಚಿಕ್ಕ ನಗುವೆ ಅವನ ಧೈರ್ಯ, ಸಂತೋಷ. ನಸುಕಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ತಲೆ ಒರೆಸುತ್ತಾ ಅವಳನ್ನು ಎಚ್ಚರಿಸಿದ ವೇದ. ಬಂಗಾರಿ ಎದ್ದೇಳಮ್ಮ, ಟೈಮ್ ಆಗುತ್ತೆ ಅಂದಾಗ, ಇಷ್ಟು ಬೇಗನಾ ಅಂದಳು. ಇವಾಗ ಬಿಟ್ಟರೆ ಬಿಸಿಲು ಬೀಳೋ ಮುಂಚೆ ಜಾಗ ತಲುಪ್ತೀವಿ. ಸರಿ ಅಂದು ಮೇಲಿದ್ದು ತಲೆ ಕೂದಲು ಕಟ್ಟಿಕೊಂಡವಳ ಎದುರು ಬಟ್ಟೆ ಹಿಡಿದು ನಿಂತಿದ್ದ. ಡ್ರೆಸ್ ಹಾಕೋ, ಸೀರೆ ಬೇಡ ಅಂದಾಗ ಅವನನ್ನು ಆಶ್ಚರ್ಯದಿಂದ ನೋಡುತ್ತಾ ಕೊಟ್ಟ ಬಟ್ಟೆ ಹಿಡಿದು ಬಾತ್ರೂಮ್ ಸೇರಿದಳು. ಚಳಿಯಲ್ಲಿ ನಡುಗುತ್ತಾ ಒಂದು ಪೋನಿ ಕಟ್ಟಿ ರೆಡಿ ಆದವಳನ್ನು ನೋಡಿ ಅವಳಿಗೆ ಲೆದರ್ ಜಾಕೆಟ್, ಹೆಲ್ಮೆಟ್ ಹಾಕಿಕೊಳ್ಳಲು ಹೇಳಿದವ ಬ್ಯಾಗ್ ಹಿಡಿದು ಕೆಳಗೆ ನಡೆದಿದ್ದ. ಇನ್ನು ಮನೆಯವರೆಲ್ಲರೂ ಮಲಗಿದ್ದರು. ತನ್ನ ಅಮ್ಮನಿಗೆ ಎದ್ದೇಳಿಸಿದವ ಅವರಿಗೆ ತಿಳಿಸಿ ಇಬ್ಬರು ಹೊರಗೆ ಬಂದು ಬೈಕ್ಗೆ ಬ್ಯಾಗನ್ನು ಹಿಂದೆ ಕಟ್ಟಿದ್ದ. ಅವಳ ಜೊತೆ ಮೊದಲ ಬಾರಿಗೆ ಹೊರಗೆ ಹೊರಟವನ ತುಂಬ ಮುದ್ದಾಗಿ ಕಾಣುತ್ತಿದ್ದ. ನಸುಕಿನ ಬೆಳಕಿನಲ್ಲಿ ಬ್ಲ್ಯಾಕ್ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ತನ್ನ ಮೈ ಮೇಲೆ ಒಂದು ಲೆದರ್ ಜಾಕೆಟ್, ಹ್ಯಾಂಡ್ ಗ್ಲೌಸ್, ತಲೆಗೆ ಹೆಲ್ಮೆಟ್. ಅವನನ್ನು ಈ ಸ್ಟೈಲ್ನಲ್ಲಿ ನೋಡೋದೇ ಅವಳ ಕಣ್ಣುಗಳಿಗೆ ಖುಷಿ. ಅವನ ಅಂಬಾರಿ ಹೇರಿ ಹೊರಟರು ಜೋಡಿಗಳಿಬ್ಬರು. ಬೆಳಗಿನ ಚಳಿಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದಳು ಖುಷಿ. ಅವನು ಅವಳ ಸ್ಪರ್ಶ ಅನುಭೂತಿಯನ್ನು ಪಡೆಯುತ್ತಾ ಚಿಕ್ಕದಾಗಿ ಸಿಳ್ಳೆ ಹಾಕುತ್ತಾ ದಾರಿ ಸವಿಸಿದ್ದ ವೇದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.